ಹಾಯ್ ಹಲೋ. ಎಷ್ಟೋ ಜನರಿಗೆ ನಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡುವಂಥ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮತ್ತು ಯಾವುದೇ ಒಂದು ಆ್ಯಪ್ಗೆ ಸೆಟ್ ಮಾಡಿದಂಥ ಪಾಸ್ವರ್ಡ್ನ ಮರೆತು ಬಿಟ್ಟಿರ್ತೀವಿ. ಆದರೆ ನಾವು ಇಟ್ಟಿರುವಂಥ ಪಾಸ್ವರ್ಡ್ ನಮ್ಮ ಮೊಬೈಲಲ್ಲಿ ಇರುತ್ತೆ. ಅದು ಹೇಗೆ ತಿಳ್ಕೊಬೇಕಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಗೂಗಲಲ್ಲಿ ಗೂಗಲ್ ಓಪನ್ ಮಾಡಿ ನೆಕ್ಸ್ಟ್ ಮೇಲೆಗಡೆ ನಮ್ಮದು ಪ್ರೊಫೈಲ್ ಐಕನ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಮ್ಯಾನೇಜ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಕ್ಯೂರಿಟಿ ಅಂತ ಇರುತ್ತೆ, ಸೆಕ್ಯೂರಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಒಂದು ಪಾಸ್ವರ್ಡ್ ಮ್ಯಾನೇಜರ್ ಅಂತ ಬರುತ್ತೆ. ಓಕೆ, ಪಾಸ್ವರ್ಡ್ ಮ್ಯಾನೇಜರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನಾವು ಯೂಸ್ ಮಾಡುವಂಥ ಆ್ಯಪ್ಸ್ ಮತ್ತು ಆ ಆ್ಯಪ್ಸ್ಗೆ ನಾವು ಸೆಟ್ ಮಾಡಿರುವಂಥ ಪಾಸ್ವರ್ಡ್ಸ್ ಎಲ್ಲ ತೋರಿಸುತ್ತೆ. ಎಕ್ಸಾಂಪಲ್ ಇಲ್ಲಿ ನಾನೊಂದು ಓಪನ್ ಮಾಡ್ತೀನಿ ಇನ್ಸ್ಟಾಗ್ರಾಮು, ಅದು ನನಗೆ ಶೋ ಆಗೋಲ್ಲ. ಇಲ್ಲಿ ತೋರಿಸುತ್ತೆ ನಂದು ಹೆಸರು ಪಿಟ್ನಾಗು SH, ನೆಕ್ಸ್ಟ್ ಪಾಸ್ವರ್ಡ್ ಶೋ ಆಗೋಲ್ಲ, ಅಲ್ಲಿ ಸ್ವಲ್ಪ ಬ್ಲಾಕ್ ಆಗುತ್ತೆ. ಅದು ಕ್ಲಿಕ್ ಮಾಡಿದಾಗ ನೀವು ಯಾವುದು ಪಾಸ್ವರ್ಡ್ ಇಟ್ಟಿದ್ದೀರೋ ಆ ಪಾಸ್ವರ್ಡ್ ಗೊತ್ತಾಗುತ್ತೆ. ಮತ್ತು ನೀವು ಮೊಬೈಲ್ ಫಾರ್ವರ್ಡ್ ಮಾಡಿದಾಗ ಅಕಸ್ಮಾತ್ ಮರೆತುಬಿಟ್ರೆ ಇಲ್ಲಾಂದರೆ ಬರೆದಿಟ್ಕೊಂಡ್ರೆ ನೆಕ್ಸ್ಟು ಮತ್ತೆ ಲಾಗಿನ್ ಆಗೋಕ್ಕೆ ನಿಮಗೆ ಯೂಸ್ ಆಗುತ್ತೆ. ಇದೇ ಥರನೇ ಯಾವುದೇ ಒಂದು ಆ್ಯಪ್ಸ್ ಆಗಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಟ್ಟಿರುವಂಥ ಯೂಸರ್ ನೇಮು ಕೆಳಗಡೆ ಅದ್ರದ್ದು ಪಾಸ್ವರ್ಡ್ ಗೊತ್ತಾಗುತ್ತೆ. ಆವಾಗ ನಮಗೆ ಈಸಿ ಲಾಗಿನ್ ಆಗೋಕ್ಕೆ ಲಾಗೌಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.